ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ತುಂಬ ಸುಲಭವಾಗಿ 4-5 ನಿಮಿಷದಲ್ಲಿ ಶೇಖರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ವಸ್ತು ಬಳಸ್ಕೊಂಡು ಮಾಡಿದ್ರೆ ನೀವು ಬೇಗನೆ ಪಟಾಪಟ್ ಅಂತ ಆಗಿಬಿಡುತ್ತೆ. ತುಂಬಾ ಸುಲಭ. ಇದನ್ನ ಹೇಗೆ ಮಾಡೋಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ಮ್ಯಾಂಗೋ ತೊಗೊಂಡಿದ್ದೀನಿ, ಮಾವಿನ ಹಣ್ಣನ್ನು. ನೋಡಿ, ಮಾವಿನ ಹಣ್ಣನ್ನು ಆದಷ್ಟು ಕ್ಲೀನಾಗಿ ನೀಟಾಗಿ ತೊಳ್ಕೊಬೇಕು. ಒಂದು 3-4 ಸಾರಿ ಆದರೂ ನೀಟಾಗಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಇದರಲ್ಲಿ ಧೂಳು ಕಸ ಅದು ಇದು ಇರ್ತಲ್ವ, ಅದಕ್ಕೆ ಕೆಮಿಕಲಲ್ಲಿ ಎಣ್ಣೆ ಹೊಡೆದಿರ್ತಾರೆ, ಅದಕ್ಕೆ ನೀಟಾಗಿ ಇದನ್ನ ತೊಳ್ಕೊಳ್ಳಿ ಕ್ಲೀನಾಗಿ. ನೋಡಿ, ಇದೆಲ್ಲ ಮೇಲ್ಗಡೆ ಇರ್ತಲ್ಲ, ಇದು ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಇದನ್ನ 4-5 ಸಾರಿ, ಈಗ 3-4 ಸಾರಿ ಆದ್ರೂ ತೊಳ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ನೋಡಿ, ಕ್ಲೀನಾಗೆಲ್ಲ ತೊಳ್ಕೊಂಡಿಂದ ನಾನು ಆದಷ್ಟು ಇದನ್ನ 4 ಸಾರಿ ತೊಳ್ಕೊಂಡಿದ್ದೀನಿ. ಇದನ್ನು ಇವಾಗ ಹಿಂದ್ಗಡೆ ತೋಟ ಇರುತ್ತಲ್ವ, ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ನೀವು ತಿನ್ನೋದಕ್ಕಾಗಿರ್ಬೋದು ಅಥವಾ ಈ ಶೇಖರಣೆಗೆ ಆಗಿರ್ಬೋದು, ಫಸ್ಟ್ ಇದನ್ನ ಹಿಂದ್ಗಡೆ ಇರುತ್ತಲ್ಲ ತೊಟ್ಟು, ಅದನ್ನ ತೊಗೊಂಬಿಡಿ. ನೀವು ಹಾಗೆ ಏನಾದರೂ ಅದೇನಾದ್ರು ತುಟಿಗೆ ತಿನ್ನುವತ್ನ ಟಚ್ ಆದರೆ ಗಾಯ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಫಸ್ಟ್ ಇದನ್ನು ತಗೊಂಬಿಡಿ. ಇದನ್ನು ನೋಡಿ, ನೀಟಾಗಿ ಇದನ್ನೆಲ್ಲ ಕ್ಲೀನಾಗಿ ಚಾಕುಲಿ ಅಥವಾ ಎದ್ರಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅದರಲ್ಲಿ ಕ್ಲೀನಾಗಿ ತಗೊಂಬಿಡಿ. ನೋಡಿ, ಇದನ್ನೆಲ್ಲ ನೀಟಾಗಿ ಫಸ್ಟು ತಗೊಂಡ್ರೇ ಒಳ್ಳೆಯದು. ಇಲ್ಲಾಂದರೆ ಹಾಗೆ ತುಟಿಗೆ ಹತ್ತಿ ಗಾಯ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಇದನ್ನ ಕ್ಲೀನಾಗಿ ತಗೊಂಡಿರ್ಬೇಕು. ನೋಡಿ, ಇವಾಗೆಲ್ಲ ಮ್ಯಾಂಗೋ ಹಣ್ಣಿಂದು, ಮಾವಿನ ಹಣ್ಣಿಂದು ನಾನು ತಗೊಂಡಿದ್ದೀನಿ. ಇವಾಗ ಇದನ್ನು ಸಿಪ್ಪೆನ ತಗೊಳ್ಳೋಣ. ನೋಡಿ, ಈ ಸಿಪ್ಪೆನ ನೀಟಾಗಿ ಎಲ್ಲನೂ ಬಿಡಿಸ್ಕೊಳೋಣ ಈ ಥರ. ನೋಡಿ, ನೀವು ಹಾಗೆ ಚಾಕುಲ್ಲೇ ಕಟ್ ಮಾಡ್ಕೊಳೋದು ಬೇಡ. ಇದನ್ನ ಈ ಥರ ಕೈಲೇನ ಆದಷ್ಟು ತಗೋಬೇಕು ಈ ಸಿಪ್ಪೆನ. ನೋಡಿ, ಈ ಥರ ನೀಟಾಗೆಲ್ಲನೂ ಸಿಪ್ಪೆ ತಗೋಬೇಕು. ನಾವು ಎಷ್ಟೇ ಸಿಪ್ಪೆ ನೀಟಾಗಿ ತಗೊಂಡ್ರು ಅದರಲ್ಲಿ ಸ್ವಲ್ಪ ಆದರೂ ಬಂದೇ ಬಿಡುತ್ತೆ ಅದು ಮ್ಯಾಂಗೋ. ಅದಕ್ಕೆ ನಿಮ್ಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ. ಸಿಪ್ಪೆ ತೆಗೆದು ಬಿಸಾಕೋದು ಬೇಡ, ಹಾಗೆ ಇಟ್ಕೊಳ್ಳಿ. ನಾನು ಎದಕ್ಕೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡಿದೆ. ನೋಡಿ, ಇವಾಗೆಲ್ಲ ಮ್ಯಾಂಗೋ ಸಿಪ್ಪೆನ ಎಲ್ಲನೂ ತಗೊಂಬಂದಿದ್ದೀನಿ. ನೋಡಿ, ಅಷ್ಟು ಈ ಥರ ಎಲ್ಲ ನೀಟಾಗಿ ತಗೊಂಡಿದ್ದೀನಿ. ಈ ಸಿಪ್ಪೆನ ಬಿಸಾಕೋದು ಬೇಡ, ಈ ಬೌಲಲ್ಲಿ ಹಾಕಿಟ್ಕೊಳ್ಳಿ. ಸ್ಕಿಪ್ ಮಾಡಿದೆ ನೋಡಿ, ಹೇಳ್ತೀನಿ. ನೋಡಿ, ಇದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ವಸ್ತುಲಿ ಇದನ್ನ ನೀಟಾಗಿ ಇದನ್ನ ಮ್ಯಾಂಗೋನ ಶೇಖರಣೆನ ಬೇಗನೆ ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ, ಇದೇ ಅದು. ನೋಡಿ, ಇದೇ ಅದು. ನೀವು ಕೊಬ್ಬರಿ ಜೊತೆಗೆ, ಕ್ಯಾರೆಟ್ ಜೊತೆಗೆ ನಾವು ಉಪಯೋಗಿಸ್ಕೊತೀವಲ್ವ ತುರೋದಕ್ಕಂತ, ಅದೇ ಇದು. ನೋಡಿ, ಇದರಲ್ಲೇ ಬೇಗನೆ ಆಗಿಬಿಡುತ್ತೆ. ಇದರಲ್ಲಿ ದೊಡ್ಡ ಸೈಜ್ ಇರುತ್ತೆ, ಚಿಕ್ಕ ಸೈಜ್ ಇರುತ್ತೆ. ನಿಮ್ಗೆ ಯಾವ ಸೈಜಿಗೆ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಇದು ತುಂಬ ದೊಡ್ಡ ಸೈಜಿಂದ ಇರುತ್ತೆ. ಆದಷ್ಟು ಇದನ್ನ ಚಿಕ್ಕ ಸೈಜಲ್ಲೇ ಇರ್ತಲ್ಲ ತುರಿದು, ಅದರಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಜ್ಯೂಸಿಯಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಶೇಖರಣೆಗೆಲ್ವ, ಅದಕ್ಕೆ ನೀಟಾಗಿ ಚೆನ್ನಾಗಿರುತ್ತೆ. ಅದು ನೋಡಿ, ಈ ಥರ ಇದನ್ನು ತುರ್ಕೋಬೇಕು. ಈ ಥರ ಎಷ್ಟು ಚೆನ್ನಾಗಿ ಬಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಯಾವುದೇ ಜಂಜಾಟ ಇರೋದಿಲ್ಲ. ಅದನ್ನ ಹಿಚ್ಕೋದು ಕಿವುಚೋದು ಮಾಡಿ ಅದನ್ನೆಲ್ಲ ಪಲ್ಪೆಲ್ಲ ನೀಟಾಗಿ ತಗೋಬೇಕಲ್ವ. ಆ ಥರ ಮಾಡೋಂಥ ಜಂಜಾಟನೇ ಇರೋದಿಲ್ಲ. ಬೇಗನಂತ ಪಟಾಪಟ ಅಂತ ಆಗಿಬಿಡುತ್ತೆ. ನೋಡಿ, ಸಡನ್ನಾಗಿ ಗೆಸ್ಟ್ ಬಂದಾಗ ಇದನ್ನ ಮಾಡ್ಬೋದು, ಮತ್ತು ಲಂಚ್ ಬಾಕ್ಸ್ಗೆ ಮಾಡ್ಬೋದು. ಸೂಪರಾಗಿರುತ್ತೆ. ಈ ಥರ ತುರಿ ಮನೇಲೇ ಇದನ್ನ ಹೆರ್ಚ್ಕೊಂಬಿಡ್ಬೋದು. ನೋಡಿ, ಅದ್ರ ಮುಂಚೆಲ್ಲ ನಾವು ಮಾಡ್ತಿದ್ವಲ್ಲ, ಒಂದು ಬೌಲ್ಗೆ ಹಾಕಿ ಅದನ್ನ ಕಿವುಚೋದು ಅದು ಮಾಡಿಬಿಟ್ರೆ, ಅದು ನೋಡಿಬಿಟ್ರೆ ಮಕ್ಕಳೇ ತಿನ್ನೋದಿಲ್ಲ ಅದನ್ನ. ಆ ಥರ ಮಾಡ್ಕೊಂಬಿಡ್ತಾರೆ. ಅದನ್ನ ಹಿಚ್ಕೋದು ಕಿವುಚೋದು ನೋಡಿಬಿಟ್ಟು ಶೇಖರಣೆ ಮಾಡ್ಕೋಬೇಕಾಗದು. ಈ ಥರ ಮಾಡ್ಕೊಂಬಿಡಿ, ಬೇಗನೆ ಆಗಿಬಿಡುತ್ತೆ, ಮತ್ತು ನಮಗೂ ಟೈಮು ಸೇವ್ ಆಗುತ್ತೆ. ನೋಡಿ, ಈ ಥರ ಇದನ್ನ ನೀಟಾಗಿ ನಿಮಗೆ ಎಲ್ಲ ನೀಟಾಗಿ ಬರ್ತಿದೆ. ಈ ಥರ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಇದನ್ನೆಲ್ಲ ಕ್ಲೀನಾಗಿ ತೊಗೊಂಬಿಡ್ಬೋದು. ಆದಮೇಲೆ ಹಿಂದೆ ಇರೋದು ಅದನ್ನೆಲ್ಲ ತಗೊಂಡಿಂದ ಅದನ್ನ ಬಿಸಾಕೋದು ಬೇಡ. ಹಾಗೆ ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದನ್ನು ಕೂಡ ಹೇಳ್ತೀನಿ, ಸ್ಕಿಪ್ ಮಾಡಿದೆ. ನೋಡಿ, ಇದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತಗೋಬೋದು. ನೋಡಿ ಎಲ್ಲ ಹೇಗೆ ಬಂದಿದೆ ಅಂತ. ಇವಾಗ ಇದನ್ನೆಲ್ಲ ನೀಟಾಗಿ ಹುಷಾರಲ್ಲಿ ಕೈ ಗಾಯ ಮಾಡ್ಕೊಂಡಿದ್ದಾರೆ ಹಾಗೆ ನೀಟಾಗಿ ತಗೊಳ್ಳಿ ಇದನ್ನ. ನೋಡಿ, ಆವಾಗಲೇ ಸಿಪ್ಪೆ ಮತ್ತು ಮ್ಯಾಂಗೋದು ಬೀಜ ಇರ್ತಾರೆ, ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ನಲ್ವ. ಇವಾಗ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದರಲ್ಲಿ ಇನ್ನೂ ಇದು ಇರ್ತಲ್ವ, ಜ್ಯೂಸ್ ಇತ್ತಲ್ವ, ಅದಕ್ಕೆ ಅದನ್ನ ವೇಸ್ಟ್ ಮಾಡ್ಕೊಳೋದು ಬೇಡ ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಂಡಿ ತಗೊಂಡ್ರೆ ಅದರಲ್ಲಿ ಇನ್ನೂ ನೋಡಿ ಅಷ್ಟು ಜ್ಯೂಸ್ ಬಂದಿದೆ ಅಂತ. ಅದನ್ನು ವೇಸ್ಟ್ ಮಾಡ್ಕೊಳೋದು ಸುಮ್ಮನೆ ವೇಸ್ಟ್ ಆಗಿಬಿಡ್ತಿತ್ತು. ಅದಕ್ಕೆ ಇದನ್ನ ಇವಾಗ ಇಟ್ಕೊಂಡಿದ್ದೀವಿ. ನೋಡಿ, ಆವಾಗಲೇ ತುರ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ,
ಇಷ್ಟ ಆಯಿತು. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲನ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೋಬೋದು ನೀವು. ಇವಾಗ ಇದಕ್ಕೆ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಮಾವಿನ ಹಣ್ಣು ತುಂಬ ಸ್ವೀಟ್ ಇರುತ್ತೆ, ಕೆಲವೊಂದು ಮೀಡಿಯಮ್ ಇರುತ್ತೆ, ಅದಕ್ಕೆ ನೀವು ನೋಡಿಕೊಂಡು ಸ್ವೀಟ್ನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನ ಏಲಕ್ಕಿನ ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈಗೆಲ್ಲ ಏಲಕ್ಕಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಕುಟ್ಟಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಲನ ಎಲ್ಲ ಕರಗ ಹಾಗೆ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಿಮಗೆ ತುಂಬ ಗಟ್ಟಿಯಾಗಿರಬೇಕು ಅಥವಾ ನೀರು ಇರಬೇಕು ಅಂತ ನೋಡಿಕೊಂಡು ನೀವು ತೊಗೋಬೋದು. ತುಂಬ ನೀರಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೀಡಿಯಮ್ಗಾಗಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀವು ಚಪಾತಿ ಜೊತೆನೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಲಂಚ್ ಬಾಕ್ಸ್ಗೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂಥ ಗೋಡಂಬಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇದನ್ನ ಒಂದು ಬೌಲ್ಗೆ ಹಾಕ್ಕೊತೀನಿ. ಅಷ್ಟೊತ್ತಂದ್ರಿಗೆ ನೀವು ಒಂದು ಟಿಪ್ಸ್ನ ನೋಡ್ಕೊಂಬನ್ನಿ. ನೋಡಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ. ನೋಡಿ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ಒಂದು 3-4 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಮೇಲುಗಡೆಗೆ ಇನ್ನೂ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ನೀವು ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಇದನ್ನೇ ತುಪ್ಪದಲ್ಲಿ ಕೂಡ ಫ್ರೈ ಮಾಡಿ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು. ನೋಡಿ ಸೂಪರಾಗಿದೆ, ಚೆನ್ನಾಗಿರುತ್ತೆ, ಬೇಗ ಬೇಗ ಅಂತ ಆಗಿಬಿಡುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಎಷ್ಟು ಸೂಪರಾಗಿರುತ್ತೆ, ಬೇಗನೆ ಆಗಿಬಿಡುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.